ನೀವು ಈಗ ನಾಮಪದದ ಬಗ್ಗೆ ತಿಳಿದುಕೊಂಡಿದ್ದೀರಾ. ಅದೇ ಮುಂದುವರೆದು ನಾವು ಇನ್ನು ಸರ್ವನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಸರ್ವನಾಮ ಅಂದರೆ ಏನು? ನಾಮಪದಗಳ ಬದಲಿಗೆ ಬಳಸುವಂತಹ ಶಬ್ದಗಳನ್ನು, ರೂಪಗಳನ್ನು ನಾವು ಏನಂತ ಕರಿತೀವಿ? ಸರ್ವನಾಮಗಳು. ನೋಡಿ, ಇನ್ನೊಂದ್ಸರಿ ಕೇಳ್ಕೊಳ್ಳಿ. ನಾಮಪದಗಳ ಬದಲಿಗೆ ಬಳಸುವಂತಹ ರೂಪಗಳನ್ನು ನಾವು ಸರ್ವನಾಮಗಳು ಅಂತ ಕರಿತೇವೆ. ಉದಾಹರಣೆಗೆ ನೋಡಿ, ಸರ್ವನಾಮದಲ್ಲಿ ಏನೇನು ಬರ್ತವೆ? ಉದಾಹರಣೆಗೆ ಈಗ ಒಂದು ವಾಕ್ಯವನ್ನು ಹೇಳ್ತೀನಿ ನೋಡಿ. ರಾಮನು ಬೆಂಗಳೂರಿಗೆ ಹೋದನು, ರಾಮನು ಮೆಜೆಸ್ಟಿಕ್ನಲ್ಲಿ ಇಳಿದನು, ರಾಮನು ಮನೆಗೆ ಹೋದನು, ರಾಮನು ತಿಂಡಿ ತಿಂದನು. ನೋಡಿ, ಈ ಶಬ್ದಗಳನ್ನು ನೀವು ಕೇಳಿದ್ರಲ್ಲ, ಈ ವಾಕ್ಯದಲ್ಲಿ ಪದೇ 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 ನಾವು ಏನು ಮಾಡಿದ್ದೀವಿ? ರಾಮನು 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 ಅಂತ ಬಳಕೆ ಮಾಡಿದ್ದೀವಿ, ಯೂಸ್ ಮಾಡಿದ್ದೀವಿ. ಆ ರೀತಿ ಹೇಳೋದು ಸರಿ ಅನ್ಸೋದಿಲ್ಲ. ಸೊ ಅದರ ಬದಲಾಗಿ ನಾವು ಏನಂತ ಹೇಳ್ತೀವಿ? ರಾಮನು ಒಂದು ಸಾರಿ ಹೇಳಿ, ಅದನ್ನು ಮುಂದೆ ಎಲ್ಲೆಲ್ಲಿ ರಾಮನು ಅಂತ ವ್ಯಕ್ತಿಯ ಹೆಸರು ಬರ್ತದೋ, ನಾಮಪದ ಬರುತ್ತೋ, ಅಲ್ಲಿ ನಾವು ಅವನು ಅಂತ ಯೂಸ್ ಮಾಡ್ಬೋದು. ಆ ರೀತಿ ಯೂಸ್ ಮಾಡುವಂತಹ ಪದಗಳನ್ನೇ ನಾವು ಏನಂತ ಕರಿತೀವಿ? ಸರ್ವನಾಮಗಳು ಅಂತ ಕರಿತೀವಿ. ಯಾವ್ಯಾವ ಪದಗಳನ್ನು ನಾವು ಯೂಸ್ ಮಾಡ್ಬೋದು ಸರ್ವನಾಮಗಳಾಗಿ ಅಂದರೆ ಕೇಳಿ. ನಾನು, ನೀನು, ನಾನು, ನೀನು, ಅವನು, ಪುಲ್ಲಿಂಗ ಆಗಿದ್ರೆ ಅವನು, ಅದೇ ಹುಡುಗಿ ಆಗಿದ್ರೆ, ಸ್ತ್ರೀಲಿಂಗ ಆಗಿದ್ರೆ ಅವಳು, ನಪುಂಸಕಲಿಂಗ ಯಾವುದೇ ಒಂದು ವಸ್ತು ಆಗಿದ್ರೆ ಅದು ಅಂತ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಏಕವಚನ ಇದ್ದಾಗ ನಾವು ನೀನು, ನಾನು, ಅವನು, ಅವಳು, ಅದು ಅಂತ ಬಳಸ್ತೀವಿ. ಇನ್ನು ಬಹುವಚನ ರೂಪದಲ್ಲಿದ್ದರೆ ಏನು ಬಳಸ್ತೀವಿ? ಅವರು, ಇವರು ಅಂತ ಬಳಸ್ತೀವಿ. ಇದನ್ನು ನಾವು ಎರಡು ಸ್ತ್ರೀಲಿಂಗ ಹಾಗೂ ಪುಲ್ಲಿಂಗಕ್ಕೆ ಉಪಯೋಗಿಸ್ತೀವಿ. ಮಕ್ಕಳೇ, ಬಳಕೆಗೆ ಅನುಗುಣವಾಗಿ ನಾವು ಇಲ್ಲಿ 3 ಸರ್ವನಾಮಗಳನ್ನು ನೋಡ್ತೇವೆ. ಮೊದಲನೆಯದಾಗಿ ಉತ್ತಮ ಪುರುಷ. ಉತ್ತಮ ಪುರುಷದಲ್ಲಿ ನಾನು, ನಾವು ಅನ್ನುವಂತಹ ಉದಾಹರಣೆಗಳು ಬರ್ತವೆ, ಶಬ್ದಗಳು ಬರ್ತವೆ. ನಾನು, ನಾವು. ನೋಡಿ, ಏಕವಚನ ಇದ್ದಾಗ ನಾನು, ಬಹುವಚನ ಇದ್ದರೆ ನಾವು ಅಂತ ಹೇಳ್ಬೋದು. ಇನ್ನು ಎರಡನೆಯದಾಗಿ ಮಧ್ಯಮ ಪುರುಷ. ಯಾವುದು? ಮಧ್ಯಮ ಪುರುಷ ಅಂತ ಹೇಳ್ಬೋದು. ಇವನ್ನ ನಾವು ಬಳಕೆಗೆ ಅನುಗುಣವಾಗಿ ಮಾಡ್ತಾ ಹೋಗ್ತೇವೆ. ಮಧ್ಯಮ ಪುರುಷದಲ್ಲಿ ಯಾವ್ಯಾವ ಬರ್ತಾವ ಅಂದರೆ ನೀನು, ನೀವು, ನೀನು, ನಿನ್ನ ಬಗ್ಗೆ ಹೇಳುವಾಗ ನೀನು ಬಹುವಚನ ಇದ್ದರೆ, ಅಥವಾ ರೆಸ್ಪೆಕ್ಟ್ಫುಲ್ಲಿ ಹೇಳೋದಾದರೆ ನೀವು ಅಂತ ಹೇಳ್ತೀವಿ. ಗೌರವ ಸೂಚಕವಾದ ಶಬ್ದಗಳು ನಾವು, ನೀವು ಅನ್ನೋದು. ನೆಕ್ಸ್ಟು ಇನ್ನು ಮೂರನೇದು ಪ್ರಥಮ ಪುರುಷ. ಪ್ರಥಮ ಪುರುಷ ಇದರಲ್ಲಿ ನೋಡಿ ಮಕ್ಕಳೇ, ಇದರಲ್ಲಿ 3 ಪ್ರಕಾರಗಳು ಬರ್ತವೆ. ಒಂದು ಪುಲ್ಲಿಂಗ, ಪುಲ್ಲಿಂಗ, 2 ಸ್ತ್ರೀಲಿಂಗ, 3ನೇದು ನಪುಂಸಕ ಲಿಂಗ. ನೋಡಿ, ಪುಲ್ಲಿಂಗ. ಪುಲ್ಲಿಂಗಕ್ಕೆ ನಾವು ಇಲ್ಲಿ ಏನು ಉದಾಹರಣೆ ಕೊಡ್ತೀವಿ ಹೇಳಿ ನೋಡೋಣ. ಏನು ಉದಾಹರಣೆ ಕೊಡ್ತೀವಿ? ಅವನು, ಅವನು, ಇವನು ಅಂತ ಹೇಳ್ತೀವಿ. ನೆಕ್ಸ್ಟು ಇದು ಸ್ತ್ರೀಲಿಂಗದಲ್ಲಿ ಅವಳು, ಇವಳು, ಅವಳು, ಇವಳು. ನಪುಂಸಕದಲ್ಲಿ ನಪುಂಸಕ ವಸ್ತುಗಳಿಗೆ ಏನಂತ ಹೇಳ್ತೀವಿ ಹೇಳಿ? ಅದು, ಇದು ಅಂತ ಕರಿತೀವಿ.
ಅದು, ಇದು ಅಂತ ಕರಿತೀವಿ. ಇನ್ನು ಇಲ್ಲಿ ಹೇಳಿದೆ ನಾನು ಗೌರವ ಸೂಚಕವಾಗಿ ನೀವು ಅಂತ ಯಾವ ರೀತಿ ಕರಿತೀವಿ ಅದೇ ರೀತಿ ಇಲ್ಲಿ ಬಹುವಚನ ಇದ್ದಾಗ ಅಥವಾ ಗೌರವ ಸೂಚಕವಾಗಿ ಅವರು, ಇವರು ಅನ್ನುವಂತಹ ಶಬ್ದಗಳನ್ನು ಕೂಡ ನಾವು ಇಲ್ಲಿ ಬಳಸ್ತೀವಿ. ಅದು, ಇದು ಬದಲಿ ಅವು, ಇವು ಅಂತ ಕರಿತೀವಿ. ಇವು, ಅವು, ಇವು ರೆಸ್ಪೆಕ್ಟ್ಫುಲಿ ಮತ್ತು ಬಹುವಚನ ಇದ್ದಾಗ ಇವನ್ನ ಹೇಳ್ತೀವಿ. ಇದರ ಬಗ್ಗೆ ವಿಸ್ತಾರವಾಗಿ ಇನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳು.